ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ, ನಾನು ಕನ್ನಡದಿಂದ ಸಿಂಪಲ್ ಲೈಫ್ ಸ್ಟೈಲ್ ವ್ಲಾಗ್ಸ್ನ ಶೇರ್ ಮಾಡ್ತಾ ಇರ್ತೀನಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಈ ವ್ಲಾಗ್ ಬಂದು ಇಲ್ಲಿ ಕೆನಡಾದಲ್ಲಿ ಕನ್ನಡ ಸಂಘದವರು ಅಂದರೆ ಲಾಸ್ಟ್ ಇಯರಿಂದ ಅಂದರೆ ದೀಪಾವಳಿಯಿಂದ ಸ್ವಲ್ಪ ಫಂಕ್ಷನ್ಸ್ ಎಲ್ಲ ಅಂದರೆ ಫೆಸ್ಟಿವಲ್ಸ್ ಎಲ್ಲ ಮಾಡ್ಕೊತಾ ಇದ್ದಾರಲ್ವ. ಸೊ ಅದೇ ರೀತಿ ಸಲಿನೂ ಯುಗಾದಿ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದಾರೆ. ಸೊ ಹಾಗಾಗ್ಬಿಟ್ಟು ಅದು ಪ್ರಿಪ್ರೇಷನ್ ಎಲ್ಲ ಮಾಡೋಣ ಅಂದ್ಕೊಂಡೆ, ಬಟ್ ಅಷ್ಟು ಟೈಮ್ ಇರಲಿಲ್ಲ. ಯಾಕೆ ಏನು ಅಂತ ಹೇಳ್ಬಿಟ್ಟು ಮುಂದೆ ಹೇಳ್ತೀನಿ ನಾನು. ಸೊ ಹಾಗಾಗ್ಬಿಟ್ಟು ಅದೇನು ವೀಡಿಯೋಸ್ ಏನು ಮಾಡ್ಕೊಂಡಿರಲಿಲ್ಲ. ಇನ್ನು ಹೋಗೋ ಅಷ್ಟೊತ್ತಿಗೆ ನಾವು ಸ್ವಲ್ಪ ಲೇಟೇ ಆಯಿತು. ಪಾಪ ರೇಖಾ ಅವರು ಬೇಗನೆ ಕರೆದ್ರು, ಬಟ್ ನಂಗೆ ಇಬ್ಬರು ಮಕ್ಕಳನ್ನ ರೆಡಿ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಅವ್ರು ತಿನ್ನಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ರೇಖಾನ ಅವ್ರ ಹಸ್ಬೆಂಡ್ ಇಬ್ಬರೇ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿಬಿಟ್ರು. ಬೇರೆಯವ್ರು ಯಾರೋ ಬರ್ತೀವಿ ಅಂತ ಹೇಳಿದ್ರು, ಬಟ್ ಅವ್ರು ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಟರು. ಅವರು ಬಂದಿಲ್ಲ ಯಾರೂ, ಅವರಿಬ್ಬರೇ ರೆಡಿ ಮಾಡಿಕೊಂಡ್ರು. ಇನ್ನು ನಾನು ಹೋದ್ಮೇಲೆ ಸ್ವಲ್ಪ ಟೇಬಲ್ ಕವರ್ಸ್ ಎಲ್ಲ ಇತ್ತು, ಅವೆಲ್ಲ ಹಾಕಿದೆ ಅಷ್ಟೇ ನಾನು ರೇಖಾ. ಇನ್ನೆಲ್ಲ ರೆಡಿ ಆಗಿತ್ತು ಆಲ್ರೆಡಿ. ಇನ್ನು ಹೋಗಿದ ತಕ್ಷಣ ವೆಲ್ಕಮ್ ಬೋರ್ಡ್ ನೋಡಿದ್ರಲ್ಲ, ಸೊ ಅಲ್ಲೇ ರಿಟರ್ನ್ ಗಿಫ್ಟಾಗಿ ಬಂದಿರೋ ಹೆಂಗಸರಿಗೆ ಅಲೋವೆರಾ ಗಿಡಗಳೆಲ್ಲ ಆರ್ಡ್ರ್ ಮಾಡಿದ್ವಿ. ಅವೆಲ್ಲ ಜೋಡಿಸಿ ಇಟ್ಟಿದ್ದಾರೆ. ಇನ್ನು ನಾವು ಹೋದ್ಮೇಲೆ ಇದು ಸ್ವಲ್ಪ ಬಿಂದು ಅವರೆಲ್ಲ ಬಂದ ಮೇಲೆ ಇನ್ನು ಬಿಂದುನೇ ದೇವ್ರಿಗೆ ಎಲ್ಲ ರೆಡಿ ಮಾಡಿದ್ಲು ಇಲ್ಲಿ ಪೂಜೆಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಮಗನ ಪ್ರತಿ ಸಲ ಹಿಂಗೆ ಮಾಡು, ಮಗನ ಮನೇಲಿ ಬಿಟ್ಟು ಬರ್ತಾಯಿರು, ಬಂದು ಕೆಲಸ ಮಾಡ್ತಾಯಿರು. ನೀನು ಮಾಡಬೇಕಾ? ಕೊತ್ತಂಬರಿ ಇಲ್ಲ. ಕೆಲಸ ಮಾಡ್ತಾ ಇದ್ದೀರಾ ಅಂತಾರ? ಸಾಕ್ರಿ ಹೇಳ, ಸಾಕು. ತುಂಬ ಕಷ್ಟಪಡ್ತಾ ಇದ್ದೀರಾ ನೀವು? ಇಲ್ಲ, ಹಿಂಗೆ ಇಡ್ತೀನಿ ನಾನು, ವಾಯ್ಸ್ ಓವರ್ ಕೊಡಲ್ಲ ಇದನ್ನು. ಇಲ್ಲ, ಏನ್ ಹೇಳಿ? ಹರೀಶ್ ಅವರು ದೇವರಂತ ಮನುಷ್ಯ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನೀವೇ ಹೇಳ್ಬಿಟ್ರಲ್ಲ, ಹಿಂಗೆ ಇಟ್ಬಿಡ್ತೀನಿ ಹೇಳಿ. ಇನ್ನು ಎಲ್ಲರಿಗೂ ಟೈಮ್ ಹೇಳಿರ್ತೀವಿ ಇಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು 12:30 ಆ ಟೈಮ್ಗೆ ಹೇಳಿದ್ವಿ. ಬಟ್ ನಮ್ಮ ಇಂಡಿಯನ್ಸ್ ಗೊತ್ತಲ್ಲ, ಯಾರೂ ಬೇಗ ಬರೋದೇ ಇಲ್ಲ. ನಾವು 12:30 ಅಂದರೆ 1:30 ಅನ್ಕೊತಾರೆ ಅವರೆಲ್ಲರೂ. ಸೊ ಹಾಗಾಗ್ಬಿಟ್ಟು ಇನ್ನೂ ಸ್ವಲ್ಪ ಜನ ಬರಬೇಕಾಗಿತ್ತು. ಅದಕ್ಕೋಸ್ಕರ ಇನ್ನು ನಾವೆಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಇನ್ನು ವೆಲ್ಕಮ್ ಡ್ರಿಂಕ್ಸ್ ಸಹ ಇಟ್ಟಿದ್ರು. ಅಂದರೆ 2 days ಶ್ರೀರಾಮನವಮಿ ಆಗಿ 2 days ಸೆಲೆಬ್ರೇಷನ್ ಮಾಡ್ಕೊಂಡಿದ್ವಿ. ಯಾಕಂದರೆ ಇಲ್ಲಿ ವೀಕ್ ಡೇಸಲ್ಲಿ ಬರುತ್ತೆ ಅಲ್ವ ಯುಗಾದಿ ಹಬ್ಬ. ಸೊ ಹಾಗಾಗ್ಬಿಟ್ಟು ಎಲ್ಲರೂ ಬ್ಯುಸಿಯಾಗಿರ್ತಾರೆ, ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇರ್ತಾರಲ್ವ, ವೀಕೆಂಡಲ್ಲಿ ಮಾಡ್ಕೊತೀವಿ. ಅದಾಗಿದ್ದು ಯುಗಾದಿ ಹಬ್ಬ ಆಗಿದ್ದು ನೆಕ್ಸ್ಟ್ ವೀಕೆಂಡು ಮಾಡೋಣ ಅಂದ್ಕೊಂಡ್ರೆ ಅವ್ರು ತೆಲುಗು ಅವ್ರದ್ದು ಇವೆಂಟ್ ಇತ್ತು. ಸೊ ಹಾಗಾಗ್ಬಿಟ್ಟು ತುಂಬ ಜನ ಅಲ್ಲಿಗೂ ಹೋಗೋರು ಇರ್ತಾರೆ. ಹಾಗಾಗ್ಬಿಟ್ಟು ಶ್ರೀರಾಮನವಮಿ ಆಗಿದ್ದು ನೆಕ್ಸ್ಟೇ ನಾವು ಇಲ್ಲಿ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ವಿ. ಆಮೇಲೆ ಇನ್ನೂ ಬರೋರು ಬರ್ತಾ ಇರಲಿ, ಟೈಮ್ ಆಗುತ್ತೆ, ಮತ್ತು ಇಷ್ಟು ಟೈಮ್ ಅಂತ ಇರುತ್ತೆ ಅಲ್ವ, 5 o'clock ಎಲ್ಲ ಮುಗಿಸ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಹಾಗಾಗ್ಬಿಟ್ಟು ಇನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು, ಎಷ್ಟು ಜನ ಬಂದರೆ ಅಷ್ಟು ಜನ ಬರ್ತಾ ಇರಲಿ ಅಂತ ಹೇಳ್ಬಿಟ್ಟು ಇನ್ನು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. Okay, today we celebrate Ugadi, the start of new age, and Ram Navami, the birth of Lord Rama. He represents Dharma, always choosing the right path. So let's test our Niagara kids. Who know who is Ram? Yeah, Ishwar. Okay. Yes. Okay. Adri. Yes, go ahead. Ram. ಹೂಸ್ ರಾಮ್ ಶಿಗೆ ನಾನು ಬರ್ಬೇಕಾ? ಗೊತ್ತಿರುತ್ತೆ. ನಿಮ್ಮ ಅಮ್ಮ ರಾಮ್
ಇನ್ನು ಸ್ವಲ್ಪ ಜನ ಹೊಸ್ದಾಗಿ ಬಂದಿರೋರೆಲ್ಲ ಲಾಸ್ಟ್ ಟೈಮ್ ದೀಪಾವಳಿ ಟೈಮಲ್ಲಿ ಸ್ವಲ್ಪ ಜನ ಇಂಟ್ರೊಡಕ್ಷನ್ ಮಾಡ್ಕೊಂಡ್ರು. ಇನ್ನು ಇವಾಗ ಈ ಹೊಸ್ದಾಗಿ ಆ್ಯಡ್ ಆಗಿರೋರು ಅವರೆಲ್ಲನೂ ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ, ಎಲ್ಲಿಂದ ಬಂದಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ಹಲೋ ಎವ್ರಿಬಡಿ, ನನ್ನ ಹೆಸರು ಜಿತೇಂದ್ರ. ನಮಸ್ತೆ, ನನ್ನ ಹೆಸರು ಅಶ್ವಿನಿ. ನೋಡಿದ್ರೆ ಕಾಂಬಿನೇಷನ್. ಸ್ಟೂಡೆಂಟ್ಸ್ ಆಗಿ ನೈಗರ್ ಕಾಲೇಜಲ್ಲಿ, ಆಮೇಲೆ ಇಮಿಗ್ರೇಷನ್ ಗೋಸ್ಕರ ಇಲ್ಲಿಂದ ಎಡ್ಮಂಟನ್ ಆದ್ಮೇಲೆ ಆಮೇಲೆ ಅಲ್ಲಿ ಚಳಿ ತಡೀಲಿಕ್ಕಾಗಿಲ್ಲ, ಅವನು ಅಲ್ಲೇ ಬಿಟ್ಟ. ಆಮೇಲೆ ಅಲ್ಲಿಂದ ಸ್ವಲ್ಪ ಜಾಬ್ ಅಪರ್ಚುನಿಟಿ. ಆಮೇಲೆ ಇವರು ಸ್ವಲ್ಪ ಹಾಡು ಹೇಳಿದ್ರು, ಪಾಪ ಕೇಳಿಸೇ ಇಲ್ಲ, ಯಾಕಂದರೆ ಮಕ್ಕಳು ತುಂಬ ಜನ ಇದ್ದಾರಲ್ಲ, ಮೈಕ್ ಬೇರೆ ಸೌಂಡ್ ಇಟ್ಟಿರಲಿಲ್ಲ ಅವಾಗ, ಸ್ವಲ್ಪ ಕೇಳಿಸಿಲ್ಲ ಸರಿಯಾಗಿ. ಸೊ ಯಾವ ಸಾಂಗ್ ಆಡಿದ್ರು ಅಂತಲೇ ಗೊತ್ತಾಗಿಲ್ಲ ನಮಗೆ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವದಾರಿಯು, ಗೊತ್ತಿರುವುದೊಂದೇ ದೈವದಾರಿಯು. ಉಸಿರಿಗೆ ಗಾಳಿಯೇ ನೀನಾಗಿರು, ನಡೆಯುವ ದಾರಿಯೇ ನೀನಾಗಿರು. ಎಂಥ ಮಾತಾಡಿದೆ, ಎಂಥ ಮಾತಾಡಿದೆ, ನನ್ನ ಮನಸ್ಸಿನ ಭಾವನೆ ನೀನೇ, ಜೊತೆಯಲ್ಲಿ ಜೊತೆಯಲ್ಲಿ ಇರುವೆ ನೀನು ಎಂದು. ಆಮೇಲೆ ಇವ್ರು ತುಂಬ ಚೆನ್ನಾಗಿ ಸಾಂಗ್ಸ್ ಎಲ್ಲ ಆಡಿದ್ರು. ಬಟ್ ಈ ಯೂಟ್ಯೂಬ್ ಅಲ್ಗಾರಿಸಮ್ ಐತಲ್ವ, ಸ್ವಲ್ಪ ಚಿಕ್ಕದಾಗಿ ಸಾಂಗ್ ಎಲ್ಲಾದರೂ ಹಾಕಿದ್ರು ಕಾಪಿರೈಟ್ ಬರ್ತಾಯಿದೆ. ಮೇ ಬಿ ಗೊತ್ತಿಲ್ಲ, ಇವಾಗ ಹಾಕಿರೋದಕ್ಕೂ ಕಾಪಿರೈಟ್ ಬರುತ್ತೆ ಏನೋ ಅಂತ ಗೊತ್ತಿಲ್ಲ. ಕಾಪಿರೈಟ್ ಬಂದುಬಿಟ್ರೆ ಅದು ಮ್ಯೂಟ್ ಮಾಡಿಬಿಟ್ಟಿರ್ತೀನಿ, ಇಲ್ಲ ಅಂದರೆ ಅದು ಹಾಗೆ ಬಿಟ್ಟಿರ್ತೀನಿ, ಕಾಪಿರೈಟ್ ಬಂದಿಲ್ಲ ಅಂದರೆ. ನನಗೆ ತುಂಬ ಇಷ್ಟ ಆಯ್ತು, ಎಲ್ಲ ಇಡೋಣ ಅಂದ್ಕೊಂಡೆ, ಬಟ್ ಕಾಪಿರೈಟಿಂದ ಎಲ್ಲ ಕಟ್ ಮಾಡಿಬಿಟ್ಟೆ. ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿ ಆಡಿದ್ರು. ಆಮೇಲೆ ಇನ್ನು ಅದಾದಮೇಲೆ ಮಕ್ಕಳಿಗೆ ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಿಸಿದ್ವಿ, ಒಂದು ಡ್ಯಾನ್ಸ್ ಇರಲಿ ಮಕ್ಕಳದು ಅಂತ ಹೇಳ್ಬಿಟ್ಟು. ಸೊ ಇದು ಅಷ್ಟೇ, ಸ್ವಲ್ಪ ಇಡ್ತೀನಿ, ಇದು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ, ಕಾಪಿರೈಟ್ ಬಂದರೂ ಪರವಾಗಿಲ್ಲ. ಸ್ವಲ್ಪ ನನಗೆ ಇನ್ನು ನನಗೋಸ್ಕರನೇ ಇದು ಸಪ್ರೇಟಾಗಿ ಅಪ್ಲೋಡ್ ಮಾಡ್ಕೊತೀನಿ, ಯಾಕಂದರೆ ಕೃತಿಕಾ ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ತಾ ಇರೋದು. ಸೊ ಯಾವಾಗಾದರೂ ನಾರ್ಮಲಾಗಿ ಮೊಬೈಲಲ್ಲಿದ್ದರೆ ಸಡನ್ನಾಗಿ ಡಿಲೀಟ್ ಆದರೂ ಸಿಗೋದಿಲ್ಲ ಅಲ್ವಾ. ಸೊ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ಸೊ ಚೆನ್ನಾಗಿರುತ್ತೆ, ಯಾವಾಗಾದರೂ ನೋಡ್ಕೋಬೋದು, ಕೃತಿಕಾ ದೊಡ್ಡವಳಾದರೂ ನೋಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಅನ್ಕೊತಾ ಇದ್ದೀನಿ. ಅದಕ್ಕಾಗಿ ಕಾಪಿರೈಟ್ ಬಂದರೂ ಪರವಾಗಿಲ್ಲ, ಇದು ಸಪ್ರೇಟಾಗಿ ಅಪ್ಲೋಡ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಅಪ್ಲೋಡ್ ಮಾಡ್ತೀನಿ ನಾನು, ಇದಾಗಿದ್ದು ನೆಕ್ಸ್ಟ್ ಡೇನೇ. ಮತ್ತು ಮಕ್ಕಳು ಡ್ಯಾನ್ಸ್ ಎಲ್ಲ ಆದಮೇಲೆ ಮತ್ತೆ ಲಂಚ್ ಟೈಮ್ ಆಗಿತ್ತು. ಸೊ ಲಂಚ್ ಮುಗಿಸ್ಕೊಂಡು ಆಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಲಂಚ್ ಮಾಡ್ಕೊತಾ ಇದ್ದೀವಿ. ಇನ್ನು ಇಲ್ಲಿ ಏನೇನು ಅಡುಗೆ ಮಾಡಿದ್ವಿ ಅಂದರೆ ಸೊ ಲಡ್ಡು, ಪಕೋಡ, ಆಲೂಗಡ್ಡೆ ಪಲ್ಯ, ಆಮೇಲೆ ಕೋಸಂಬರಿ, ಇಡ್ಲಿ, ಚಟ್ನಿ, ಸಾಂಬಾರು, ಪಾಪಡು, ಚಿತ್ರಾನ್ನ, ಅನ್ನ. ಸೊ ಇಷ್ಟೆಲ್ಲ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು, ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು ಫುಡ್ ಎಲ್ಲನೂ. ಸೊ ಇದು ಯಾವ ರೀತಿ ಮಾಡಿದ್ವಿ ಅಂದರೆ ಗ್ರೂಪಲ್ಲೆಲ್ಲ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ಒಬ್ರಿಗೆ ಇಷ್ಟು ಅಂತ ಹೇಳ್ಬಿಟ್ಟು ಕಲೆಕ್ಟ್ ಮಾಡಿಕೊಂಡು ಸೊ ಎಲ್ಲ ಸೇರಿ ಮಾಡಿದ್ದು, ಒಂದು 2-3 ಫ್ಯಾಮ್ಲೀಸ್ ಎಲ್ಲ ಸೇರ್ಕೊಂಡು ಮಾಡಿದ್ದು. ಇನ್ನು ನಾನು ರೇಖಾ ಬಂದು ಲಡ್ಡು ಮಾಡ್ಕೊಂಡು ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು ಲಡ್ಡು ಅಂತೂ, ಸೂಪರಾಗಿತ್ತು. ಸೇಮ್ ಟೆಂಪಲಲ್ಲಿ ಯಾವ ರೀತಿ ಇರುತ್ತೋ ಲಡ್ಡು ಅದೇ ರೀತಿ ಇತ್ತು ಲಡ್ಡು ಅಂತೂ. ತುಂಬ ಜನ ಹೇಳಿದ್ರು ತುಂಬ ಚೆನ್ನಾಗಿದೆ ಲಡ್ಡು ಅಂತ ಹೇಳ್ಬಿಟ್ಟು.
ಇವನು ಅಷ್ಟೇ ರಿಷಿ ಗಿಟಾರ್ ಎಲ್ಲ ತುಂಬ ಚೆನ್ನಾಗಿ ಪ್ಲೇ ಮಾಡ್ದ. ಕನ್ನಡ ಸಾಂಗ್ಸು, ತೆಲುಗು ಸಾಂಗ್ಸು, ಇನ್ನು ಮಕ್ಕಳಿಗೆ ಮಾರಿಯೋ ಸಾಂಗ್ಸ್ ಎಲ್ಲ ಇಷ್ಟ ಆಗುತ್ತಲ್ಲ, ಮಕ್ಕಳಿಗೋಸ್ಕರ ಮಾರಿಯೋ ಸಾಂಗ್ ಎಲ್ಲ ಚೆನ್ನಾಗಿ ಪ್ಲೇ ಮಾಡ್ದ. ಸೊ ಹೇಳ್ದೆ ಅಲ್ವಾ, ಸ್ವಲ್ಪ ಲೈಟಾಗಿ ಎಲ್ಲಾದರೂ ಮ್ಯೂಸಿಕ್ ಸಿಕ್ಕಿದ್ರೆ ಸಾಕು ಅಂತ ಕಾಯ್ಕೊಂಡಿರ್ತಾರೆ ಯೂಟ್ಯೂಬಲ್ಲಿ ಕರೀಸಮ್ ಅವರು ಕಾಪಿರೈಟ್ ಕೊಡೋದಕ್ಕೋಸ್ಕರ. ಹಾಗಾಗ್ಬಿಟ್ಟು ಸ್ವಲ್ಪ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಗೊತ್ತಿಲ್ಲ ಏನಾಗುತ್ತೆ. ಈ ಇಬ್ಬರು ಮಕ್ಕಳಂತೂ ಟ್ವಿನ್ಸ್ ಅಂತೆ ಇವರು, ಬಟ್ ತುಂಬ ಚೆನ್ನಾಗಿ ಮಾಡಿದ್ರು ಡ್ಯಾನ್ಸ್ ಅಂತೂ, ತುಂಬ ಸಖತ್ತಾಗಿ ಮಾಡಿದ್ರು. ತುಂಬ ಇಷ್ಟ ಆಯ್ತು ಇವರಿಬ್ರು ಡ್ಯಾನ್ಸು. ಸೊ ಬಟ್ ಟ್ವಿನ್ಸ್ ಅಂತ ಗೊತ್ತಾಗೋದೇ ಇಲ್ಲ ಅಲ್ವಾ, ಇವರಿಬ್ರು ಟ್ವಿನ್ಸ್ ಅಂತೆ. ತುಂಬ ಚೆನ್ನಾಗಾಗಿತ್ತು. ಮತ್ತು ಇವ್ರು ಡ್ಯಾನ್ಸ್ ಎಲ್ಲ ಆದಮೇಲೆ ಮಕ್ಕಳಿಗೆ ಗೇಮ್ ಆಡಿಸಿದ್ವಿ. ಮಕ್ಕಳಿಗೆ ಬಂದು ಪಾಸಿಂಗ್ ಗೇಮ್ ಅಂದರೆ ಬಾಲ್ ಪಾಸಿಂಗ್ ಗೇಮ್ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದು. ಇದು ಯಾವ ರೀತಿ ಮಾಡಿದ್ವಿ ಅಂದರೆ, ನಾವು ಮಕ್ಕಳು ಎಲ್ಲರೂ ಖುಷಿ ಪಡಬೇಕಂದ್ರೆ ಯಾರು ವಿನ್ನರ್ ಇದ್ದರೆ ಅವ್ರಿಗೆ ಮಾತ್ರನೇ ಅಲ್ಲ ಗಿಫ್ಟು, ಮಕ್ಕಳಿಗೆ ಎಲ್ಲರಿಗೂ ಬರಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡಿದ್ದು. ಯಾವ ರೀತಿ ಮಾಡಿದ್ವಿ ಅಂದರೆ, ನಾವು ಅಲ್ಲಿ ಬಂದಿದ್ದ ಪ್ರತಿ ಮಕ್ಕಳಿಗೂ ಗಿಫ್ಟ್ ಬರಬೇಕು, ಎಲ್ಲರೂ ಖುಷಿ ಪಡಬೇಕು. ನಮ್ಮ ಫಂಕ್ಷನ್ಗೆ ಬಂದಿದ್ದರೆ ಎಲ್ಲರೂ ಮಕ್ಳಿಗೆ ಖುಷಿಯಾಗಿರಬೇಕು, ಅವ್ರಿಗೂ ಒಂಥರ ಗೇಮ್ ಇರಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡಿದ್ದು. ಬಾಲ್ ಪಾಸಿಂಗ್ ಬದಲು ಟಾಯ್ ಆರ್ಡ್ರ್ ಮಾಡಿದ್ವಿ. ಮಕ್ಳಿಗೆಲ್ಲರಿಗೂ ಲೆಗೋಸ್ ಇಷ್ಟ ಅಲ್ವಾ ಇವಾಗೆಲ್ಲನೂ. ಸೊ ಹಾಗಾಗ್ಬಿಟ್ಟು ಎಲ್ಲ ಮಕ್ಳಿಗೂ ಲೆಗೋಸ್ ಬರೋ ಥರ, ಯಾರ ಮಕ್ಕಳ ಹತ್ರ ಟಾಯ್ ಅದು ಮ್ಯೂಸಿಕ್ ಸ್ಟಾಪ್ ಆಗುತ್ತೋ ಆವಾಗ ಆ ಮಕ್ಕಳು ತಗೊಂಡು ಔಟ್ಸೈಡು ಗೇಮಿಂದ ಔಟ್ಸೈಡ್ ಹೋಗೋ ಥರ. ಸೊ ಅವರು ಖುಷಿಯಾಗಿ ಹೋಗ್ತಾರೆ, ಅಂದರೆ ಸೋತಿದ್ದೀವಿ ಅಂತ ಬಾಧೆ ಪಡ್ದಿರಂಗೆ, ಸೋತ್ರು ಪರವಾಗಿಲ್ಲ ಟಾಯ್ ಬಂತಲ್ವ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಆಚೆ ಹೋಗ್ತಾರಲ್ಲ. ಸೊ ಹಾಗಾಗ್ಬಿಟ್ಟು ಅವರು ಈ ರೀತಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ಮಕ್ಕಳೆಲ್ಲ ತುಂಬ ಖುಷಿ ಆಯಿತು, ಯಾಕಂದರೆ ಅಲ್ಲಿಗೆ ಬಂದಿರೋ ಪ್ರತಿ ಮಕ್ಕಳಿಗೂ ಟಾಯ್ ಸಿಕ್ತು. ಸೊ ಹಾಗಾಗ್ಬಿಟ್ಟು ಇನ್ನು ನಮ್ಮ ಕೃತಿಕಾ ಅಂತೂ ಆಲ್ರೆಡಿ ಅವಳು ಗೇಮ್ ಮುಗ್ದಿದೆ, ಬಟ್ ಅವಳು ಗೇಮ್ ಆಡಬೇಕಂತೆ. ಅದಕ್ಕೆ ಫುಲ್ ಗೇಮ್ ಮುಗಿಯೋವರೆಗೂ ಆಡ್ತಾನೇ ಇದ್ದಾಳೆ. ಇವಾಗ ಸ್ಟಾರ್ಟ್ ಮಾಡಿದ್ಲಿ ನಮ್ಮ ಕೃತಿಕಾ ಗೇಮ್ ಎಲ್ಲ ಆಗೋದ್ಮೇಲೆ, ಯಾಕಂದರೆ ಅವಳು ಗೇಮ್ ಫಂಕ್ಷನ್ ಮುಗಿದ್ರು ಅಳ್ತಾನೆ ಇದ್ದಾಳೆ, ನಾನು ಗೇಮ್ ಆಡಬೇಕು ಅಂತ ಹೇಳ್ಬಿಟ್ಟು. Focus. And we need some cheer for our teams. Stand. Set. Now. Run. Slide. Stand. Set. Set. Raise your left hand. ಶಿಲ್ಪ ಅವನು ಔಟು, ಸಿಟ್ಟಂದಾಗ ಅವ್ನು ಕೂತೇ ಇದ್ದ, ಚೆಸ್ ಔಟ್. ಮತ್ತು ಅದೆಲ್ಲ ಮಕ್ಕಳದಾದಮೇಲೆ ಮತ್ತು ಟೀನೇಜ್ ಮಕ್ಳು ಇರ್ತಾರಲ್ವ, ಸೊ ಅವ್ರಿಗೂ ಏನಾದರೂ ಒಂದು ಇಡಬೇಕಲ್ವ ಅಂತ ಹೇಳ್ಬಿಟ್ಟು ಟೀನೇಜ್ ಮಕ್ಳಿಗೂ ಒಂದು ಗೇಮ್ ಇಟ್ಟರು. ಸೊ ಈ ಮಕ್ಳಿಗೂ ಅಷ್ಟೇ ಪ್ರತಿಯೊಬ್ಬರಿಗೂ ಲೆಗೋಸ್ ಕೊಟ್ಟರು, ಬಟ್ ವಿನ್ನರ್ ಆಗಿರೋರ್ಗೂ ಒಂದು ಗಿಫ್ಟ್ ಕಾರ್ಡ್ ಸಹ ಕೊಟ್ಟರು. ಅದಾದಮೇಲೆ ಮತ್ತೆ ಅಲ್ಲಿ ಕುತ್ಕೊಂಡಿರ್ತಾರಲ್ಲ ಎಲ್ಲರಿಗೂ. ಸೊ ಹಾಗಾಗ್ಬಿಟ್ಟು ಟೀ ಟೈಮ್ ಆಗಿತ್ತು. ಸೊ ಎಲ್ಲರಿಗೂ ಕಾಫಿ ಆರ್ಡ್ರ್ ಮಾಡಿದರು. ಯಾರ್ಯಾರು ಬೇಕೋ ಎಲ್ಲರೂ ಕಾಫಿ ತೊಗೊಂಡು ಬಂದು ಕುಡಿತಾ ಇದ್ರು. ಸೊ ಇನ್ನು ಕೃತಿಕ್ ಅವಾಗ ಏನೋ ಅವಳಿಗೆ ಅಳ್ತಾನೆ ಇರಲಿ, ಇನ್ನೂ ಗೇಮ್ ಆಡಬೇಕು ಅಂತ ಹೇಳ್ಬಿಟ್ಟು ಅವಳಿಗೆ ಏನೋ ಒಂಥರ ಎಂಗೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕುತ್ಕೊಂಡು ನಾನು ಕೃತಿಕಾ ಸುಮ್ಮನೆ ಕಾಫಿ ಕುಡ್ಕೊಂಡು ಆಟ ಆಡ್ಕೊಂಡು ಕುತ್ಕೊಂಡಿದ್ದೀವಿ. ಸೊ ಈ ರೀತಿ ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಆಮೇಲೆ ನಿದ್ದೆ ಟೈಮ್ ಬೇರೆ ಆಗಿತ್ತು. ಸೊ ನನಗೆ ಇವಾಗಿಂದ ಸ್ಟಾರ್ಟ್ ಆಯಿತು, ಅವಳಿಗೆ ಬಿಡ್ತಾನೆ ಇಲ್ಲ ಅಮ್ಮ ಅಂತ ಇಟ್ಕೊಂಡು ಅಮ್ಮನ ಜೊತೆ ಮಲಗ್ತಾ ಇಲ್ಲ. ಸೊ ಹಾಗಾಗ್ಬಿಟ್ಟು ಸ್ವಲ್ಪ ಹೊತ್ತು ಈ ರೀತಿ ಮೊಬೈಲ್ ಇಟ್ಬಿಟ್ಟು ಆಟ ಆಡ್ಕೊಂಡು ಕುತ್ಕೊಂಡ್ವಿ ನಾನು ನನ್ನ ಮಗಳು. No talking. If you talk, you'll be out of the game. So, one person ಹೇಳ್ತೀನಿ, ಮನೆಯಲ್ಲಿ ಟೀ ಯಾರು ಮಾಡ್ತಾರೆ? ಹೆಂಡತಿ ಮಾಡ್ತಿದ್ರೆ ಶೋ ದಿಸ್ ಒನ್ ಪಿಂಕ್ ಕಲರ್ ನಲ್ಲಿದೆ, ಕ್ಲಿಯರ್ ಇದೆ. ಗಂಡ ಚಾ ಮಾಡ್ತಿದ್ರೆ ಬ್ಲೂ ಕಲರ್ ನಲ್ಲಿ ತೋರಿಸ್ಬೇಕು. ಗಂಡಸರು ಇದು ನೆಕ್ಸ್ಟ್ ಕ್ವಶನ್. ಸೊ ಅಲ್ಲ, ಆದ್ರೆ ಕ್ವಶನ್ ಏನ್ ಕೇಳ್ತೀವಿ ಅವ್ರು ಉತ್ತರ ಮಾತ್ರ ಕೊಡ್ಬೇಕು.
ಒಂದೇ ಚಾರ್ಜರ್ಗೋಸ್ಕರ ಯಾರು ಜಗಳ ಮಾಡ್ತಾರೆ? ಜಾಸ್ತಿ. ಇಬ್ರು ಮಾಡಲ್ವಾ? ಮತ್ತೆ ಅವ್ರಿಗೆ ಹೇಳ್ತಾರಲ್ಲ ಮತ್ತೆ. Who is more likely to steal the blanket? Steal the blanket. Very good. Okay, fine. ನೆಕ್ಸ್ಟು ಚಿಕ್ಕ ಮಕ್ಕಳದಾಯಿತು, ಆಮೇಲೆ ಟೀನೇಜ್ ಅವ್ರದ್ದಾಗಿತ್ತು. ಇನ್ನು ನಾವೆಲ್ಲ ಏನು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಕಪಲ್ ಗೇಮ್ಸ್ ಆಡೋಣ ಅಂತ ಹೇಳ್ಬಿಟ್ಟು ಕಪಲ್ ಗೇಮ್ ಸಹ ಆಡಿದ್ರು. ಒಟ್ಟಲ್ಲಿ ಅಲ್ಲಿ ಬಂದಿರೋ ಪ್ರತಿಯೊಬ್ಬರು ಏನೋ ಒಂದೊಂದು ಗೇಮ್ ಆಡಿದ್ದಾರೆ. ಬಟ್ ನಮ್ಮ ಕಪಲ್ ಬಿಟ್ಟು, ಯಾಕಂದರೆ ನಮಗೆಲ್ಲ ಇದು ಇಷ್ಟ ಆಗಲ್ಲ. ಸೊ ಹಾಗಾಗಿಬಿಟ್ಟು ನಾವೇನು ಆಡಿಲ್ಲ. ಸೊ ಪ್ರತಿಯೊಬ್ಬರು ಆಡಿದ್ರು. ಸ್ವಲ್ಪ ಚೆನ್ನಾಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಸುಮ್ಮನೆ ಹೋಗಿ ಏನೋ ಫಂಕ್ಷನ್ ಅಟೆಂಡ್ ಮಾಡಿದ್ದೀವಿ ಬಂದಿದ್ದೀವಿ ಅನ್ನೋ ಥರ ಅಲ್ದಿರಂಗೆ ಈ ರೀತಿ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ತುಂಬ ಜನ ಎಲ್ಲರೂ ಸೇರಿಬಿಟ್ಟಿದ್ರಲ್ಲ. ಅಂದರೆ ವಿಂಟರಲ್ಲಿ ಸಿಗೋದೇ ಕಷ್ಟ ಎಲ್ಲರೂ, ಫ್ರೆಂಡ್ಸ್ ಎಲ್ಲನೂ. ಸೊ ಈ ರೀತಿ ಏನಾದರೂ ಒಂದು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡಿದರು. ಇನ್ನೊಂದೇನೆಂದರೆ ನಾನು ಕನ್ನಡ ಸಂಘದಲ್ಲಿ ಅಂದರೆ ಕನ್ನಡ ಗ್ರೂಪಲ್ಲಿ ಜಾಯಿನ್ ಆದಾಗ ಎಷ್ಟೊಂದು 5 ಫ್ಯಾಮ್ಲೀಸ್ ಏನೋ ಇತ್ತು ಅಷ್ಟೇ. ಬಟ್ ಇವಾಗಂತೂ ದೊಡ್ಡದಾಗಿ ಆಗೋಗಿದೆ, 25-30 ಫ್ಯಾಮ್ಲೀಸ್ ಆಗಿದ್ದಾವೆ. ತುಂಬ ಖುಷಿ ಆಯಿತು, ಕನ್ನಡ ಗ್ರೂಪು ದೊಡ್ಡದಾಗಿ ಆಗ್ತಾಯಿದೆ ಇಲ್ಲಿ ನಯಗ್ರದಲ್ಲಿ ಅಂತ ಹೇಳ್ಬಿಟ್ಟು ಅದೊಂದು ತುಂಬ ಖುಷಿ ಆಯಿತು. ಸೊ ಇನ್ಮೇಲಿಂದ ಎಲ್ಲ ಥರ ಇದೇ ರೀತಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಅಂದರೆ ದೀಪಾವಳಿ ಮಾಡಿದ್ವಲ್ಲ ಅವಾಗ ಸ್ವಲ್ಪ ಕಮ್ಮಿ ಜನ ಇದ್ದರು. ಈ ಸಲ ಅಂತೂ ಇನ್ನೂ ತುಂಬ ಜನ ಇದ್ದರು ಕನ್ನಡದವರು. ಸೊ ಇದೇ ರೀತಿ ಬೆಳೀಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ನಯಗ್ರದಲ್ಲಿ ಸಹ ಕನ್ನಡ ಸಂಘ ದೊಡ್ಡದಾಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಸೊ ಇನ್ನು ಕಪಲ್ ಗೇಮ್ಸ್ ಎಲ್ಲ ಆದಮೇಲೆ ಇನ್ನು ಎಲ್ಲ ಮುಗೀತು. ಸೊ ಇನ್ನು ಬಂದಿರೋರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಆಮೇಲೆ ರಿಟರ್ನ್ ಗಿಫ್ಟ್ ತಂದಿದ್ವಲ್ಲ ಅಲೋವೆರಾ ಗಿಡಗಳೆಲ್ಲನೂ. ಸೊ ಅದನ್ನೆಲ್ಲ ಅಲ್ಲಿ ಇಟ್ಟುಬಿಟ್ಟಿದ್ವಿ, ಯಾರಿಗೆ ಯಾವ್ದು ಬೇಕೋ ಅದು ತಗೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಯಾರ್ಯಾರಿಗೆ ಏನೇನು ಬೇಕೋ ಅದೆಲ್ಲ ತಗೊಂಡು ಇನ್ನು ಹೋಗೋರೆಲ್ಲ ಹೋಗ್ಬಿಟ್ರು. ಆಮೇಲೆ Niagara Falls into part 2. Okay, then backy couples ಚೆನ್ನಾಗಿ ಮಾಡಿದ್ದಾರೆ. Thank you so much for participating. ಇನ್ನು ಕಪಲ್ ಗೇಮ್ಸಲ್ಲಿ ವಿನ್ನರ್ ಆಗಿರೋರ್ಗೆ ಅವ್ರಿಗೆ ಸಹ ಗಿಫ್ಟ್ ಕಾರ್ಡ್ ಎಲ್ಲ ಕೊಟ್ಟರು. ಇನ್ನು ಅದೆಲ್ಲ ಆದಮೇಲೆ ಇನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ಅಂದರೆ ಅವರು ನಮ್ಗೆ ಹಾಲ್ ಯಾವ ರೀತಿ ಕೊಟ್ಟಿದ್ರು ಅದೇ ರೀತಿ ನಾವು ರಿಟರ್ನ್ ಕೊಡಬೇಕು ಅವ್ರಿಗೆ. ಸೊ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಎಲ್ಲರೂ ಈವ್ನಿಂಗ್ ಮನೆಗೆ ಹೋಗ್ತಾಯಿದ್ವಿ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.